ಐತಿಹಾಸಿಕ ಲಕ್ಕುಂಡಿಯಲ್ಲಿ ಗಗನಕ್ಕೇರಿದ ಜಮೀನುಗಳ ಬೆಲೆ. ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಇದೀಗ ರೈತರ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿದೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಪ್ರಯತ್ನಗಳಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಸದ್ಯಕ್ಕೆ ಡಿಮಾಂಡ್ ಕ್ರಿಯೇಟ್ ಆಗಿದೆ. 30 ಲಕ್ಷವಿದ್ದ ಭೂಮಿಯ ಮೇಲೆ 1 ಕೋಟಿ ಜಮೀನಿನ ಮೇಲೆ ಸ್ಟಾರ್ ಹೋಟೆಲ್ ಮಾಲೀಕರ ಕಣ್ಣು ಬಿದ್ದಿದೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಮಾಲೀಕರು ಕಣ್ಣಿಟ್ಟಿದ್ದಾರೆ. ಲಕ್ಕುಂಡಿ ಬಳಿ ಜಮೀನು ಖರೀದಿಸಲು ಚಿಂತನೆಯನ್ನ ಮಾಡ್ತಿದ್ದಾರೆ. 2 ವರ್ಷಗಳ ಹಿಂದಿನ ದರಕ್ಕೆ ಹೋಲಿಸಿದ್ರೆ 3 ಪಟ್ಟು ಬೆಲೆ ಹೆಚ್ಚಾಗಿದೆ ಲಕ್ಕುಂಡಿಯ ಜಮೀನುಗಳಿಗೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ರೂಪದಲ್ಲಿ ನಿಧಿ ಸಿಕ್ತು. ನಂತರ ಉತ್ಖನನ ಕೂಡ ಆರಂಭ ಆಯಿತು. ಆದರೆ ಈಗ ಈ ಗ್ರಾಮದ ಅಕ್ಕಪಕ್ಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂಥ ಜಮೀನುಗಳ ಬೆಲೆ ಈಗ ಗಗನಕ್ಕೇರಿದೆ. ಈಗ ನೋಡ್ಬೋದು, ನಾವು ಲಕ್ಕುಂಡಿ ಗ್ರಾಮದ ಪಕ್ಕದೇ ಇರುವಂಥ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿದ್ದೀವಿ. ಇದು ರಾಷ್ಟ್ರೀಯ ಹೆದ್ದಾರಿ 63. ಇದರ ಪಕ್ಕದಲ್ಲಿ ಇರುವಂಥದ್ದು ಲಕ್ಕುಂಡಿ. ಅಲ್ಲಿ ಮನೆಗಳು ಕಾಣುತ್ತೆ, ನೋಡ್ಬೋದು. ಇದು ಲಕ್ಕುಂಡಿಗೆ ಹೊಂದಿಕೊಂಡೇ ಇರುವಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿ. ಹೀಗಾಗಿ ಏನು ಈಗ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಚಿನ್ನದ ನಿಧಿ ಸಿಕ್ಕಿದೆ, ಜೊತೆಗೆ ಸರ್ಕಾರ ಉತ್ಖನನ ಆರಂಭ ಮಾಡಿದೆ. ಹೀಗಾಗಿ ಇಲ್ಲಿ ರೈತರ ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದುಬಿಟ್ಟಿದೆ. ಈಗ ನೋಡ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂಥ ಫಲವತ್ತಾದ ಭೂಮಿಗಳು ಈಗ ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡು ಇರೋದ್ರಿಂದ ಈ ಒಂದು ಭೂಮಿಗಳಿಗೆ 1 ಎಕರೆಗೆ 1 ಕೋಟಿ ರೂಪಾಯಿ ಈಗ ಬೆಲೆ ಬಾಳ್ತಾ ಇದ್ದಾವೆ. ಈ ಹಿಂದೆ ಕೂಡ ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ಇದ್ದು, ಏನಂದ್ರೆ 40 ಲಕ್ಷ 50 ಲಕ್ಷ ಈ ಒಂದು ರೇಂಜ್ನಲ್ಲಿ ಜಮೀನುಗಳಿದ್ದು, ಒಳಗಡೆ ಹೋದರೆ 5 ಲಕ್ಷ 6 ಲಕ್ಷ ಇತ್ತು. ಆದರೆ ಈಗ ಒಳಗಡೆ ಜಮೀನುಗಳಿಗೂ ಕೂಡ ಭಾರಿ ಬೇಡಿಕೆ ಬಂದಿದೆ. ಅಲ್ಲಿಯೂ ಕೂಡ 25 ಲಕ್ಷ ರೂಪಾಯಿ ಈಗ ಮಾರಾಟ ಆಗ್ತಾ ಇದೆ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಹೆದ್ದಾರಿ ಪಕ್ಕದಲ್ಲಿ ಇರುವಂಥ ಜಮೀನುಗಳಿಗೆ ಕೋಟಿ ಬೆಲೆ ಬಾಳ್ತಾ ಇದೆ 1 ಎಕರೆಗೆ ಅಂತ ಹೇಳ್ತಾರೆ. ಈಗ ರೈತರು ಇಲ್ಲಿ ನೋಡ್ಬೋದು, ನಮ್ಮ ಹೆದ್ದಾರಿ ಪಕ್ಕದಲ್ಲಿ ಸಾಕಷ್ಟು ಜನರು ರೈತರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಈಗ ರೈತರನ್ನೇ ಮಾತಾಡ್ಸೋಣ. ಈಗ ಲಕ್ಕುಂಡಿ ವಿಶ್ವ ಪರಂಪರೆ ಪಟ್ಟಿ ಕೂಡ ಸೇರ್ತಂತ. ಹೀಗಾಗಿ ಪ್ರವಾಸೋದ್ಯಮ ಸಾಕಷ್ಟು ಬೆಳೀತದೆ. ಅಕ್ಕಪಕ್ಕಕ್ಕೆ ಸಾಕಷ್ಟು ಏನು 5 ಸ್ಟಾರ್ ಹೋಟೆಲ್ಗಳು 3 ಸ್ಟಾರ್ ಹೋಟೆಲ್ಗಳು ಬರೋ ಸಾಧ್ಯತೆ ಇದೆ. ಹೀಗಾಗಿ ಬೆಲೆ ಗಗನಕ್ಕೇರಿದೆ. ಸರ್, ಈಗ ಲಕ್ಕುಂಡಿಯಲ್ಲಿ ಚಿನ್ನ ದೊರೆತ ನಂತರ ಜೊತೆಗೆ ಉತ್ಖನನ ಆರಂಭ ಆಯಿತು. ಇಲ್ಲಿನ ಬೆಲೆ ಏನು ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದಿದೆ, ಏನು ಕಾರಣ ಅಂತ? ಸರ, ಈಗ ಮೊದ್ಲಾಗ 20 ಲಕ್ಷ 30 ಲಕ್ಷ ಇದು ಪರ್ ಎಕರೆಗೆ. ಈಗ ಏನು ವಿಶ್ವ ಪರಂಪರೆ ಪಟ್ಟಿಗೆ ಇದು ಸೇರ್ಪಡೆ ಆಕತಿ ಅನ್ನೋದು ಯಾವಾಗ ಇದು ಜನರಿಗೆ ಮನವರಿಕೆ ಆಗಾಕತ್ತ, ರೈತರು ಕೂಡ ಈಗ ಅಲರ್ಟ್ ಆಗ್ಯಾರ. ಈಗ ಭೂಮಿ ರೇಟ್ ಜಂಪ್ ಆಗ್ಯಾವ. ಈಗ ಇಲ್ಲಿ 70 ಲಕ್ಷ 80 ಲಕ್ಷ ಈಗ 2 ತಿಂಗಳದಿಂದ ಇದ್ದು, ಮತ್ತು ಈಗ 1 ಕೋಟಿ ಹೇಳಕತ್ತಾರೆ ಈಗ ಪರ್ ಎಕರೆಕ್ಕೆ. ಈಗ ಚಿನ್ನ ಉತ್ಖನನದಿಂದನೇ ಈಗ ಮತ್ತು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗ್ಬೇಕಂತಂದು ಈಗಾಗಲೇ ರಾಜ್ಯ ಸರ್ಕಾರದವರು ಶಿಫಾರಸು ಮಾಡ್ಯಾರ. ಈಗ ಆಲ್ರೆಡಿ ಈಗ ನಿಧಿ ಸಿಕ್ತ ಉತ್ಖನನ ಆರಂಭ ಆಯ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಈಗ ಜಮೀನುಗಳ ಬೆಲೆ ಹೆಚ್ಚಾಗಿದೆ ಅಂತೀರಿ? ಹೌದೌದ್ರಿ. ಇದು ನಿಧಿ ಸಿಕ್ಕಿಂದನೇ ಮತ್ತೆ ಉತ್ಖನನದ ಬಗ್ಗೆ ಸರ್ಕಾರದವರು ದೃಢ ನಿರ್ಧಾರ ಮಾಡಿ ಉತ್ಖನನ ಪ್ರಾರಂಭ ಮಾಡಿದ್ರಿ. ಮತ್ತು ಪ್ರಾರಂಭ ಮಾಡಿದ ಮತ್ತು ಈಗ ಮೊನ್ನೆ ಈಗ 2 ದಿವಸದಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ವಿಶ್ವ ಪರಂಪರೆ ಪಟ್ಟಿಗೆ ಶಿಫಾರಸು ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದು ಆಗಿಂದ ಮತ್ತು ಈಗ ಭೂಮಿ ರೇಟ್ ಜಂಪ್ ಆಗ್ಯಾವ್ರಿ. ಈಗ ಇದೇ ತಿಂಗಳದಾಗನ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಭೂಮಿ ರೇಟ್ ಆಗ್ಯಾವ್ರಿ. ಈಗ ಹೇಳಿದ್ರಿ ನೀವು ವಿನಾಯಕ, ಇಲ್ಲಿ ಒಳಗೂ ಕೂಡ ಮೊದಲು 4-5 ಲಕ್ಷ ರೂಪಾಯಿ ಇದ್ದು, ಈಗ ಕೂಡ ಸಾಕಷ್ಟು ರೇಟ್ ಆಗ್ಯದ. ಈಗ ಒಳಗೆ ಮೊದಲು 4-5 ಲಕ್ಷ ಇತ್ತು, ಈಗ ಏನು ರೇಟ್ ಮಾರಾಗತ್ತಾವ? ಈಗ ರೋಡಿಗೆ ಹಚ್ಚಿ 1 ಕೋಟಿ ರೂಪಾಯಿ ಅದಾವೆ. ಒಳಗೆ ಹೋದ್ರೆ 35-40 ಲಕ್ಷ ರೂಪಾಯಿ ಅದಾವೆ. ಯಾಕೆ ಇಷ್ಟೊಂದು ರೇಟ್ ಯಾಕೆ ಜಂಪ್ ಆಯ್ತು? ಈಗ ಉತ್ಖನನ ಆಗಿದ್ದಾಗ ಇಲ್ಲಿ ಊರು ಎಲ್ಲ ಭೂಮಿ ರೇಟ್ ಜಂಪ್ ಹಾಕೊಂತ ಹೊಂಟವ್ರೆ. ಇನ್ನು ಭೂಮಿ ಹೆಂಗೆ ಹೋಗ್ತಾವ ಒಂದು ಉದ್ದೇಶ ಇಟ್ಕೊಂಡವ್ರು. ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನ ಈಗ ಇಡೀ ಲಕ್ಕುಂಡಿ ಜನರ ಏನು ಬದುಕೆ ಚಿನ್ನದ ಬದುಕು ಆಗುವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.